ಭಾಳಷ್ಟು ಜನ ಆ್ಯಸಿಡಿಟಿ ಅಥವಾ ಪಿತ್ತಿನ ಸಮಸ್ಯೆಗೆ ಸೊಲ್ಯೂಷನ್ ಹೇಳ್ರಿ ಮೇಡಮ್ ಅಂತ DM ಮಾಡಿದ್ರಿ. ಸೊ ಈ ರೀಲ್ ನಿಮಗೋಸ್ಕರ. ಎದೆ ಉರಿ, ಹುಳಿ ಡೇಗು, ತಲೆನೋವು ಬರೋದು, ವಾಮಿಟಿಂಗ್ ಬಂದಂಗೆ ಆಗೋದು, ಬೆನ್ನಲ್ಲಿ ಹಿಂದೆ ಚುಚ್ದಂಗೆ ಆಗೋದು, ಇವೆಲ್ಲ ಆ್ಯಸಿಡಿಟಿ ರಿಲೇಟೆಡ್ ಸಿಮ್ಟಮ್ಸ್ ಇರ್ತವೆ. ಆ್ಯಂಡ್ ಮೆನಿ ಟೈಮ್ಸ್ ಮೋಷನು ಕ್ಲಿಯರ್ ಆಗೋದಿಲ್ಲ ಆ ಥರ ಪೇಷಂಟ್ಸಿಗೆ. ಸೊ ಆ ಥರ ಇರೋರು ಏನೆಲ್ಲ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡ್ಬೇಕನ್ನೋದನ್ನು ಇವತ್ತು ಹೇಳ್ತೀನಿ ನಾನು. ಮೇನ್ ಇವೆಲ್ಲ. ಸೊ ಚಹಾ, ಕಾಫಿ ಭಾಳ ಕುಡಿತಿದ್ರೆ ಕಮ್ಮಿ ಮಾಡಬೇಕು. ಗ್ರೀನ್ ಚಿಲ್ಲಿ ಅಥವಾ ಹಸಿ ಖಾರದ ಐಟಮ್ಸ್ ಸ್ವಲ್ಪ ಅಡುಗೆನೆಲ್ಲ ಅವಾಯ್ಡ್ ಮಾಡಬೇಕು. ಕಡಲೆಬೇಳೆ, ತೊಗರಿಬೇಳೆ, ಆಮೇಲೆ ಭಾಳಷ್ಟು ರಾತ್ರಿ ಎಲ್ಲ ನೆನೆಸಿಟ್ಟು ಮಾಡೋದೇನು ಇಡ್ಲಿ, ಪಡ್ಡು, ದೋಸೆ ಈ ಥರದ್ದೇನು ಐಟಮ್ಸ್ ಇರುತ್ತೆ ಇದನ್ನು ಸ್ವಲ್ಪ ರೆಡ್ಯೂಸ್ ಮಾಡಬೇಕು ತಿನ್ನೋದನ್ನು. ಆಮೇಲೆ ಊಟ ಆದ ತಕ್ಷಣ ಸ್ವಲ್ಪ ಬಿಸಿ ನೀರನ್ನ ಕನ್ಸ್ಯೂಮ್ ಮಾಡಿದ್ರೆ ಆ್ಯಸಿಡಿಟಿ ಇಮಿಡಿಯೇಟಾಗಿ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಊಟ ಆದಮೇಲೆ ಮಲ್ಕೋಬೇಕಾದ್ರೆ ಸ್ವಲ್ಪ ಉಗುರುಬೆಚ್ಚ ಹಾಲನ್ನ ಕುಡಿಯೋ ಅಭ್ಯಾಸ ಇಟ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಊಟ ಆದ ತಕ್ಷಣ ಇಮಿಡಿಯೇಟ್ಲಿ ಮಲ್ಕೊಳಕ್ಕೆ ಹೋಗಬೇಡ್ರಿ, ಸ್ವಲ್ಪ ವಾಕ್ ಮಾಡಿರಿ. ಆ್ಯಂಡ್ ಊಟಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಸ್ವಲ್ಪ ರೆಡ್ಯೂಸ್ ಮಾಡ್ಬೋದು. ಹೋಪ್ ದಿಸ್ ಹೆಲ್ಪ್. Thank you so much.